ಇಟ್ಟು ಕ್ಲೀನಾಗಿ ತೊಳಿತಾ ಇದ್ದೀನಿ. ನೋಡಿ ಚೆನ್ನಾಗಿದೆ ನೋಡಿ. ಹೊಸದಾಗಿ ಇನ್ನೊಂದು ಸ್ಟೈಲ್ ತೋರಿಸ್ತಾ ಇದ್ದೀವಿ ನೋಡಿ. ನಾವು ಮಾಡಿದಾಗ ನೀವು ಮಾಡಿ ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಹೇಳ್ತೀವಿ. ಸೊ ಹೀಗೆ ಹಾಕಿಬಿಟ್ಟು ಹೀಗೆ ನೋಡಿ ಹೀಗೆ ತೆಗೆದ್ರೆ ರೌಂಡಾಗಿ ತಿನ್ನಕ್ಕೂ ಈಸಿಯಾಗಿರ್ತದೆ. ಆಮೇಲೆ ಅದು ವೈಟ್ ಆಗಿರೋ ಗ್ರೀನ್ ಕಲರ್ ಆಗಿರೋದು ಅದು ಸಪ್ರೇಟಾಗಿ ಬರ್ತದೆ ನೋಡಿ. ನೀವು ಹೀಗೆ ಮಾಡಿ ನೋಡಿ ಒಂದ್ಸರಿ. ಹೊಸದಾಗಿ ಥರ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ನೀವು ಹೀಗೆ ಮಾಡಿ ನೋಡಿ. ಯಾಕಂದ್ರೆ ಸ್ಪೂನಿಂದ ಎಲ್ಲರೂ ಚೌಕಾಗಿ ಕಟ್ ಮಾಡೋದು ನೀವು ನೋಡಿದ್ದೀರಾ. ಆಲ್ರೆಡಿ ಎಲ್ಲರೂ ತಿನ್ನೋದು ಅದೇ ಥರನೇ, ಆದರೆ ಇದು ಒಂದು ಹೊಸ ಮೆಥಡ್. ಸೊ ನೀವು ಮಾಡಿ ನೋಡಿರಿ. ಇದು ಪೂರ್ತಿಯಾಗಿ ಹೀಗೆ ತಿನ್ಕೊಂಡ್ಬಿಟ್ಟು ಇದು ತೆಗೆದುಬಿಟ್ಟು ತಿನ್ಕೊಂಡು ಅಂತ ಇದ್ದೀನಿ ಚಮಚಿ. ಹೀಗೆ ನೀಟಾಗಿ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇದು ಫುಲ್ ರೆಡ್ ಎಷ್ಟಿದೆ ಅಷ್ಟು ತೆಗಿತಾ ಇದ್ದೀನಿ. ಇದು ಲಾಸ್ಟಲ್ಲಿ ಇದು ಗ್ರೀನ್ ಆಗಿರ್ತದಲ್ಲ, ಇದು ಸ್ವಲ್ಪ ಹೀಗೆ ಮೇಲ್ಮೇಲೆ ಮಾಡ್ಕೊಂಡು ಸ್ಪೂನಿಂದ ನೀವು ಒಳಗಡೆ ಇಟ್ಕೊಂಡೇ ತಿನ್ಬೋದು. ಇದರೊಳಗಡೆ ಸ್ವಲ್ಪ ಉಪ್ಪು ಬೆರೆಸಿದ್ರೆ ಚೆನ್ನಾಗಿರ್ತದೆ ನೋಡಿ. ಇದು ನೀಟಾಗಿ ಬಂದಿದೆ ನೋಡಿ. ಇದು ನೋಡಿರಿ ನೀವು ಒಂದು ಸಾರಿ ನಮ್ಮ ಸ್ಟೈಲಲ್ಲಿ ನೀವು ಮಾಡಿ ನೋಡಿ.